ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಕರುಣೆ, ದಯೆ, ಪ್ರೇಮದಲ್ಲಿ ಹಾಗೆ ನೀವು ನಂಬಿರುವ ಭಗವಂತನ ರಕ್ಷಣೆಯಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗಿನ ಎನರ್ಜಿಗೆ ನೀವು ಕನೆಕ್ಟ್ ಆಗಬೇಕು ಅಂದರೆ ಗುರುವನ್ನು ಹಾಗೆ ನೀವು ನಂಬಿದ ದೈವ ಶಕ್ತಿಗಳನ್ನು ಮನದಲ್ಲಿ ಸ್ಮರಣೆ ಮಾಡ್ಕೊಳ್ಳಿ. ದೀರ್ಘವಾದ ಉಸಿರನ್ನು ನಿಧಾನವಾಗಿ ಒಳಗೆ ತಗೊಳ್ತಾ ನಿಧಾನವಾಗಿ ಹೊರಗೆ ಆ ಉಸಿರನ್ನು ಹಾಕ್ತಾ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬಿಕೊಳ್ಳುವ ಮೂಲಕ ಭಗವಂತ ನಾಮಸ್ಮರಣೆಯ ಜೊತೆ ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗಿ. ಇಲ್ಲಿ ಒಂದು ಗುರುವಿನ ಸಂದೇಶ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಮೂಲಕ ನಿಮ್ಮ ಭವಿಷ್ಯವನ್ನು ಹೇಳ್ತಾ ಇಲ್ಲ. ಅದು ಒಬ್ಬ ವ್ಯಕ್ತಿಯ ಮನಸ್ಸಿನ ಗಾಯ, ಭಯ, ನಿರೀಕ್ಷೆ, ಪ್ರೀತಿ, ಆತ್ಮವಿಶ್ವಾಸ, ಜೀವನದ ದಿಕ್ಕು ಇವನ್ನೆಲ್ಲ ಸ್ಪರ್ಶಿಸುವ ಆತ್ಮ ಸಂಬಂಧದ ಮಾತು. ನಿಮ್ಮ ಪ್ರತಿಯೊಂದು ಬದಲಾವಣೆಯ ಕರ್ಮದ ಉದ್ದೇಶದ ಪ್ರಕಾರ ಇಲ್ಲಿ ನೀವು ನಂಬಿದ ಗುರು ಹಾಗೆ ದೈವಶಕ್ತಿ ನಿಮಗೆ ಯಾವ ರೀತಿ ಯೋಜನೆಯನ್ನು ತಯಾರಿ ಮಾಡ್ತಾ ಇದೆ ಅನ್ನೋದನ್ನು ನೋಡೋದಾದರೆ ಖಂಡಿತವಾಗಿಯೂ ನೀವು ಒಬ್ಬ ವಿಶೇಷವಾದ ವ್ಯಕ್ತಿತ್ವವುಳ್ಳ ವ್ಯಕ್ತಿಯೇ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಕೆಲವು ಅನಿವಾರ್ಯತೆಗಳಾಗಿರ್ಬೋದು, ಹಾಗೆ ಜೀವನದುದ್ದಕ್ಕೂ ನಿಮಗೆ ಸಿಕ್ಕ ಕೆಲವು ಸಂಘರ್ಷಗಳ ಅನುಭವ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ನೀವೇ ಜಡ್ಜ್ ಮಾಡಿಕೊಳ್ಳುವಂತೆ ಮಾಡಿತ್ತು. ಅಂದರೆ ನಿಮ್ಮನ್ನು ದುರ್ಬಲ ಅಂದ್ಕೊಳ್ಳೋದು, ಇಲ್ಲ ನನ್ನಿಂದ ಆಗೋದಿಲ್ಲ ಅಂದ್ಕೊಳ್ಳೋದು, ಇಲ್ಲ ಇನ್ನೊಬ್ಬರ ಮೇಲೆ ಆ ಕೋಪವನ್ನು ತೆಗೆಯೋದಾಗಿರ್ಬೋದು, ಈ ರೀತಿ ನೀವು ಮಾಡ್ತಾ ಇದ್ರಿ. ಅಂದರೆ ಇಲ್ಲಿ ಅದು ನಿಮ್ಮ ದುರ್ಬಲತೆ ಅಲ್ಲ, ನಿಮ್ಮನ್ನು ಒಂದು ವಿಶೇಷತೆಯ ಕಡೆ ಕರೆದುಕೊಂಡು ಹೋಗ್ತಾ ಇರುವ ಒಂದು ದಾರಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮೊದಲನೇದಾಗಿ ನಿಮಗೆ ಈ ಎನರ್ಜಿ ಕನೆಕ್ಟ್ ಆಗಿದೆ. ನೀವು ಇತ್ತೀಚೆಗೆ ತುಂಬ ವಿಚಾರಗಳಲ್ಲಿ ಮಾನಸಿಕವಾಗಿ ಕಂಗೆಟ್ಟಿದ್ದೀರಾ. ನಿಮ್ಮ ಮನಸ್ಸು ಯಾರಾದರೂ ನಿಮ್ಮನ್ನು ನಿಜವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಕಾತರಿಸ್ತಾ ಇದೆ. ನೀವು ಹೊರಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ರೂ ಒಳಗೆ ತುಂಬ ಭಾರವನ್ನು ಹೊತ್ಕೊಂಡಿದ್ದೀರಾ. ಈಗಿನ ನಿಮ್ಮ ಮನಸ್ಸಿನ ಪ್ರಸ್ತುತ ಎನರ್ಜಿಯ ಪ್ರಕಾರ ನೀವು ಯಾರನ್ನೋ ತುಂಬ ನಿಜವಾಗಿ ಪ್ರೀತಿಸ್ತಾ ಇದ್ರಿ, ಆದರೆ ನಿಮ್ಮ ಪ್ರೀತಿಗೆ ಸಮಾನ ಮೌಲ್ಯ ಸಿಕ್ಕಿಲ್ಲ ಅನ್ನೋ ನೋವು ನಿಮ್ಮೊಳಗಿದೆ. ನೀವು ಅವರನ್ನು ಮರ್ತಿಲ್ಲ, ಆದರೆ ಮನಸ್ಸು ಮತ್ತೆ ಆ ನೋವು ಅನುಭವಿಸಬಾರದು ಅಂತ ಹೇಳಿ ನಿಮ್ಮಿಬ್ಬರ ಮಧ್ಯೆ ಒಂದು ಅಂತರದ ಗೋಡೆಯನ್ನು ಕಟ್ಟಿಕೊಂಡಿದೆ ಅನ್ನೋ ರೀತಿಯ ಕಾಣಿಸ್ತಾ ಇದೆ. ನಿಮ್ಮ ಹೃದಯ ಇನ್ನೂ ಹೀಲಿಂಗ್ ಪ್ರೊಸೆಸ್ನಲ್ಲಿ ಇದೆ. ಆ ವಿಚಾರದಿಂದ ಹೊರಗೂ ಬರೋಕ್ಕಾಗ್ತಾ ಇಲ್ಲ, ಹಾಗೆ ಅವರ ಮಾಡಿದ ಮೋಸವನ್ನು ಕೂಡ ಸಹಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಆದರೂ ಕೂಡ ಮನಸ್ಸಿನ ಮೂಲೆಯಲ್ಲಿ ಅವ್ರು ಬೇಕು, ಅವ್ರು ಬದಲಾಗಬೇಕು ಅನ್ನುವ ಭಾವ ಇದೆ. ನೀವು ನಿಮ್ಮ ಜೀವನದಲ್ಲಿ ತುಂಬ ಹೊಣೆಯನ್ನು ಹೊತ್ತಿದ್ದೀರಾ. ನಿಮ್ಮ ಮನಸ್ಸು ಯಾವಾಗಲೂ ಇನ್ನೂ ಏನಾದರೂ ಮಾಡಬೇಕು ಅಂತ ಹೇಳಿ ಓಡ್ತಾ ಇದೆ. ಆದರೆ ಕೆಲವೊಮ್ಮೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ತಾ ಇಲ್ಲ ಅನ್ನೋ ಬೇಸರ ಕೂಡ ಇದೆ. ಇಲ್ಲಿ ನೀವು ನಿಧಾನವಾಗಿ ಒಂದು ಸ್ಟೆಬಿಲಿಟಿ ಕಡೆ ಹೋಗ್ತಾ ಇದ್ದೀರಾ. ಈಗ ನೀವು ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡಿಕೊಳ್ಬಾರ್ದು. ಇದರಿಂದ ನಿಮ್ಮೆದುರಿಗೆ ಇರುವ ಒಂದು ಒಳ್ಳೆಯ ಅವಕಾಶ ನೀವು ಬಯಸಿದ್ದು ಕಾಣದಂತಾಗುತ್ತದೆ. ಅಂದರೆ ಆ ಸಂದೇಹದ ಪರದೆ ನಿಮ್ಮಿಬ್ಬರ ಮಧ್ಯ ಅಡ್ಡಿ ಆತಂಕಗಳನ್ನು ಉಂಟು ಮಾಡುತ್ತೆ, ಅಂದರೆ ಬ್ಲಾಕೇಜ್ಗಳು ಬರುತ್ತೆ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ಪಷ್ಟವಾದ ಒಂದು ಯೋಜನೆಯೊಂದಿಗೆ ಸ್ಪಷ್ಟವಾದ ನಿರ್ಧಾರ ತಗೊಂಡು ನೀವು ಕೆಲವು ಸಂಬಂಧಗಳನ್ನು ಸಂಭಾಳಿಸಿ ಅವರ ಜೊತೆ ಕುಳಿತು ಮಾತನಾಡಿ ಆ ಪರಿಸ್ಥಿತಿ ಸರಿ ಆಗೋದೇ ಇಲ್ಲ ಅಂಥೇಳಿ ನಿಮಗೆ ಅನ್ನಿಸ್ದಾಗ ಮತ್ತೆ ನಿಮ್ಮ ಮೌಲ್ಯವನ್ನೇ ಅನಿವಾರ್ಯವಾಗಿ ನೀವು ಕಳ್ಕೊಳ್ಳುವಂಥ ಸ್ಥಿತಿ ಬಂದಾಗ ಅಲ್ಲಿ ನಿಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತೋ ಅದನ್ನು ಒಪ್ಕೊಳ್ಳಿ. ನಿಮ್ಮ ಆತ್ಮದ ಮೂಲಕ ಈಗ ಒಂದು ಪ್ರಶ್ನೆ ಕೇಳ್ತಿದೆ, ನನ್ನ ಪ್ರಯತ್ನಕ್ಕೆ ಫಲ ಯಾವಾಗ ಅನ್ನೋದು. ಆದರೆ ನಿಮ್ಮನ್ನು ತಾಳ್ಮೆಗೆ ಕರೀತಾ ಇದೆ ಇಲ್ಲಿ ಒಂದು ಸಂದರ್ಭ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಅಂದರೆ ನೀವೀಗ ಕಾಣ್ತಿರೋ ತಡವೆ ಅಂದರೆ ಅಡೆತಡೆಯೇ, ಅಂದರೆ ಯಾವುದು ನಿಮ್ಮನ್ನು ತಡೆದು ನಿಲ್ಲಿಸ್ತಾ ಇದೆಯಲ್ಲ ಅದು ನಿಮ್ಮ ಜೀವನದ ದೊಡ್ಡ ಬದಲಾವಣೆಯ ಮುನ್ನೋಟವನ್ನು ನಿಮಗೆ ತೋರಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಎನರ್ಜಿ. ಈಗಿನ ಪ್ರಸ್ತುತ ಎನರ್ಜಿಯ ಪ್ರಕಾರ ಆತ್ಮವಿಶ್ವಾಸ, ಸ್ವತಂತ್ರತೆ, ಗೌರವ, ಸ್ವತಃ ತನ್ನ ಜೀವನ ಕಟ್ಟಿಕೊಳ್ಳುವ ಶಕ್ತಿಯನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದೆ. ಹಾಗೆ ನೀವೊಂದು ತುಂಬ ಸ್ಟ್ರಾಂಗ್ ಆತ್ಮ. ಹಲವಾರು ನೋವಿನ ನಂತರವೂ ನೀವು ನಿಮ್ಮನ್ನು ಮತ್ತೆ ಒಂದು ಭರವಸೆಯ ಕಡೆ ತಗೊಂಡು ಹೋಗ್ತಾ ಇದ್ದೀರಾ. ಜನರು ನಿಮ್ಮನ್ನು ಒಬ್ಬರೇ ಇದ್ದೀರಾ ಅಂತ ಹೇಳಿ ಅಂದ್ಕೊಳ್ಬಹುದು, ಆದರೆ ಈ ಒಂಟಿತನವೇ ನಿಮ್ಮ ಶಕ್ತಿಯಾಗಿದೆ. ನೀವೀಗ ನಿಧಾನವಾಗಿ ನಿಮ್ಮ ಮೌಲ್ಯವನ್ನು ಅರ್ಥಕೊಳ್ತಾ ಇರೋದ್ರಿಂದ ನಿಮ್ಮ ಆತ್ಮ ಈಗ ಹೇಳ್ತಾ ಇದೆ, ನಿನ್ನ ಜೀವನದಲ್ಲಿ ನೀನು ಬಯಸಿದ ದಡ ಹತ್ತಿರವೇ ಇದೆ ಅನ್ನುವ ರೀತಿಯಲ್ಲಿ ಒಂದು ಸೂಚನೆಯನ್ನು ಕೊಡ್ತಾ ಇದೆ. ಅಂದರೆ ದುರ್ಬಲತೆಯಿಂದ ಕೂಡಿಸಿಕೊಂಡಿದ್ದ ಆತ್ಮವನ್ನು ಒಂದು ಸಫಲತೆಯ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಇಲ್ಲಿ ಇನ್ನೊಂದು ಯಾವ ರೀತಿಯ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಯಾರಾದರೂ ತುಂಬ ಡಾಮಿನೇಟ್ ಮಾಡೋ ವ್ಯಕ್ತಿ ಇದ್ದಾರೆ. ಅವರು ತಮ್ಮ ಭಾವನೆಗಳನ್ನು ಹೊರಗೆ ತೋರಿಸದೇ ಇರಬಹುದು, ಆದರೆ ಒಳಗೆ ನಿಮ್ಮ ಬಗ್ಗೆ ಜವಾಬ್ದಾರಿ ಅಥವಾ ಕಂಟ್ರೋಲ್ ಫೀಲಿಂಗ್ ಇಟ್ಕೊಂಡಿದ್ದಾರೆ. ಕೆಲವರಿಗೆ ಇದು ತಂದೆಯ ಎನರ್ಜಿ ಆಗಿರ್ಬೋದು. ತಂದೆಯ ಹಿಡಿತದಲ್ಲಿ ನೀವಿದ್ದೀರಾ, ಅಂದರೆ ಅವರು ನಿಮ್ಮನ್ನು ಆ ರೀತಿ ಹಿಡಿತದಲ್ಲಿ ಇಡಲಿಕ್ಕೆ ಬಯಸ್ತಾ ಇದ್ದಾರೆ.
ಅಂದರೆ ನೀವು ಸರಿಯಾಗಿದ್ದೀರಾ, ಸತ್ಯವಾಗಿ ನಡ್ಕೊಳ್ತಾ ಇದ್ದೀರಾ, ನೀವು ಹೋಗ್ತಾ ಇರೋ ದಾರಿ ಕೂಡ ಸರಿಯಾಗೇ ಇದೆ, ನಿಮ್ಮ ಉದ್ದೇಶ ಕೂಡ ಸದುದ್ದೇಶದಿಂದ ಕೂಡಿದ್ರೂ ಕೂಡ ತಂದೆ ನಿಮ್ಮನ್ನು ಒಂದು ಬಲವಾದ ಹಿಡಿತದಲ್ಲಿ ಇಟ್ಕೊಳ್ಬೇಕು, ಅವರ ಕಂಟ್ರೋಲಲ್ಲೇ ನೀವಿರಬೇಕು ಅನ್ನೋ ರೀತಿಲಿ ಈ ಸಮಯದಲ್ಲಿ ಕಾಣಿಸ್ತಾ ಇದೆ. ಕೆಲವರಿಗೆ ಇದು ತಂದೆಯ ಎನರ್ಜಿ ಆಗಿರಬಹುದು, ಕೆಲವರಿಗೆ ಇದು ಪಾರ್ಟ್ನರ್ ಎನರ್ಜಿ ಆಗಿರ್ಬೋದು. ಅಂದರೆ ನಿಮ್ಮ ವೈಯಕ್ತಿಕ ಸಂಬಂಧದಲ್ಲೂ ಕೂಡ ಈ ರೀತಿ ನಿಮಗೆ ಒಂದು ಅನುಭವ ಸಿಗ್ತಾ ಇರಬಹುದು. ಇಂತಹ ಸಮಯದಲ್ಲಿ ನಿಮ್ಮ ಮನಸ್ಸು ಈ ಒತ್ತಡದಿಂದ, ಈ ಒಂದು ಇರಿಟೇಟ್ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂದರೆ ನಿಮ್ಮ ಸ್ವಮೌಲ್ಯವನ್ನು ಅರ್ಥಕೊಂಡು ನೀವು ಒಂದು ಏನು ಸಾಧನೆ ಮಾಡಬೇಕು ಅಂತ ಇದ್ದೀರೋ, ಕಂಡುಕೊಳ್ಬೇಕು ಅಂತ ಇದ್ದೀರೋ, ಉತ್ತಮವಾಗಿ ಸರಿಪಡಿಸ್ಕೊಳ್ಬೇಕು ಅಂತ ಇದ್ದೀರೋ, ಖಂಡಿತವಾಗಿಯೂ ಅದರ ಕಡೆ ಗಮನ ಕೊಡಬೇಕು. ಅಂದರೆ ಈಗ ನಿಮ್ಮ ಜೀವನಕ್ಕೆ ಒಂದು ಡಿಸಿಪ್ಲಿನ್ ಮತ್ತು ಕ್ಲಿಯರ್ ಬೌಂಡ್ರೀಸ್ ಬೇಕು. ನಿಮ್ಮ ಸುತ್ತ ನೀವೇ ಒಂದು ಬೇಲಿಯನ್ನು ಹಾಕ್ಕೊಳ್ಬೇಕು. ಆ ಬೇಲಿ ಒಳಗೆ ನಿಮ್ಮ ಒಪ್ಪಿಗೆ ಇಲ್ಲದೆ ಯಾರೂ ಕೂಡ ಪ್ರವೇಶ ಮಾಡಬಾರ್ದು. ಅಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸಿನ ಹಿಡಿತ ನಿಮ್ಮ ಕಂಟ್ರೋಲಲ್ಲಿ ಇರಬೇಕು. ವೈಯಕ್ತಿಕ ಸಂಬಂಧ ಆಗಿರ್ಬೋದು, ಪ್ರೀತಿಯ ಸಂಬಂಧ ಆಗಿರ್ಬೋದು, ಒಟ್ಟಾರೆಯಾಗಿ ನಿಮ್ಮ ಮುಂದೆ ಬರುವ ವ್ಯಕ್ತಿ ಎಮೋಷನಲಿ ಇಮ್ಮೆಚೂರ್ ಅಲ್ಲ, ಅವರು ಸೀರಿಯಸ್ ಎನರ್ಜಿ ಹೊಂದಿದವರು. ಇಂತಹ ಒಂದು ಸಂಬಂಧದಿಂದ ನೀವು ಹೊರಗೆ ಬರಬೇಕು ಅಂದರೆ ಒಂದು ಸ್ವತಂತ್ರತೆಯನ್ನು ಪಡ್ಕೊಂಡು ಏನಾದರೂ ಒಂದು ಪಡ್ಕೊಳ್ಬೇಕು, ಸಾಧನೆ ಮಾಡಬೇಕು ಅಂತೇಳಿ ನಿಮ್ಮ ಮನಸ್ಸು ಹಂಬಲಿಸ್ತಾ ಇದೆ. ಆದರೆ ಅದರಿಂದ ಹೊರಗೆ ಬಂದರೆ ನನಗೆ ಯಾರು ಸಪೋರ್ಟ್ ಮಾಡ್ತಾರೆ, ಯಾವ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು, ಎಲ್ಲಿಗೆ ಹೋಗಬೇಕು ಅನ್ನುವ ಗೊಂದಲದಲ್ಲಿ ಈಗ ನೀವಿದ್ದೀರಾ. ಈ ಸಮಸ್ಯೆಯನ್ನು ನೀವು ಎದುರಿಸದ ಹೊರತು ನಿಮ್ಮ ಜೀವನದಲ್ಲಿ ನಿಮ್ಮ ಭಾಗ್ಯದಲ್ಲಿ ಏನಿತ್ತೋ ಅದನ್ನು ಪಡ್ಕೊಳ್ಳೋದು ಕಷ್ಟ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಅಲ್ಲಿ ಒಂದು ಹೆಜ್ಜೆಯನ್ನು ದೃಢ ವಿಶ್ವಾಸದೊಂದಿಗೆ ಇಡಬೇಕು ನೀವು. ಅದು ನಿಮ್ಮಿಂದ ಆಗುತ್ತೋ ಬಿಡುತ್ತೋ ಅನ್ನೋ ಸಂದೇಹಕ್ಕೆ ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಆತ್ಮವಿಶ್ವಾಸವನ್ನು ದೂಡೋದಕ್ಕಿಂತ ಒಂದು ಹೆಜ್ಜೆ ನೀವು ನಂಬಿದ ಗುರುವನ್ನು, ಭಗವಂತನನ್ನು ನಂಬಿ ಆ ಕಡೆ ನೀವು ಮುಖ ಮಾಡಿ ಒಂದು ಹೆಜ್ಜೆ ದೃಢ ವಿಶ್ವಾಸದಿಂದ ಇಟ್ಟರೆ ಖಂಡಿತವಾಗಿಯೂ ಇಲ್ಲಿ ನಿಮ್ಮ ಗುರುವಿನ ಆಶೀರ್ವಾದ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಸುತ್ತ ಈಗ ತುಂಬ ಒಂದು ಹೆವಿ ಎನರ್ಜಿ ಇದೆ. ಅದು ಕೆಲವೊಮ್ಮೆ ನಿಮ್ಮದೇ ಓವರ್ ಥಿಂಕಿಂಗ್ ಆಗಿರಬಹುದು, ಕೆಲವೊಮ್ಮೆ ಇತರರ ಮಾತಿನ ಪರಿಣಾಮವೂ ಆಗಿರಬಹುದು. ನೀವು ಇತ್ತೀಚೆಗೆ ಮೆಂಟಲಿ ಡ್ರೈನ್ ಆಗಿದ್ದೀರಾ. ಈ ಸಮಯದಲ್ಲಿ ರೆಸ್ಟ್ ಹಾಗೆ ಪ್ರೇಯರ್ ಹಾಗೆ ಸೆಲ್ಫ್ ಹಾಗೆ ಕೇರ್ ನಿಮ್ಮ ಬಗ್ಗೆ ತುಂಬ ಅವಶ್ಯಕವಾಗಿದೆ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗಿನ ನಿಮ್ಮ ಪ್ರಸ್ತುತ ಭಾವನೆಯ ಪ್ರಕಾರ ನಿಮ್ಮ ಈಗಿನ ನೋವು, ನಿಮ್ಮ ಈಗಿನ ಒಳಗಿನ ಭಯ, ನಿಮ್ಮ ಭವಿಷ್ಯದ ಭರವಸೆ, ಈ ವಿಚಾರಗಳ ಬಗ್ಗೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕಾಗದೆ ನೀವು ಗೊಂದಲದಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ನೀವು ದೃಢ ವಿಶ್ವಾಸದಿಂದ ಜೀವನ ಏನೇ ಒಂದು ಏರಿಳಿತವನ್ನು ಕೊಟ್ಟಾಗಲೂ ಕೂಡ ಗುರುವಿಗೆ ಶರಣಾಗಿ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿದರೆ ಧ್ಯಾನ, ಪೂಜೆ, ನಾಮಸ್ಮರಣೆ ಆಗಿರ್ಬೋದು, ಅದರ ಜೊತೆ ಒಳ್ಳೆಯ ಉದ್ದೇಶದ ಕರ್ಮ, ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು ಹೊಂದಿ ಅದ್ರ ಜೊತೆಗೆ ಮನುಷ್ಯತ್ವ, ಮಾನವೀಯತೆಯ ಮೂಲಕ ನೀವು ಸ್ವಲ್ಪ ಸಮಯ ಅಂದರೆ ನಿಮ್ಮ ದಿನದ ಸ್ವಲ್ಪ ಸಮಯವನ್ನು ನೀವು ಇಂಥ ಒಂದು ಒಳ್ಳೆಯ ವಿಚಾರಗಳಿಗೆ ಬಳಸಿಕೊಂಡರೆ ಭಗವಂತನ ಸಮಯ ನಿಮಗೋಸ್ಕರ ಒಂದು ಅದ್ಭುತವಾದ ನಿರ್ಮಾಣವನ್ನೇ ಮಾಡುತ್ತೆ. ಅಂದರೆ ನೀವೇನೋ ಒಂದು ಸಣ್ಣ ಮಟ್ಟದಲ್ಲಿ ನನ್ನ ಜೀವನದಲ್ಲಿ ಬದಲಾವಣೆ ಬೇಕು ಅಂತೇಳಿ ಶ್ರಮಿಸ್ತಾ ಇದ್ರಿ, ಆದರೆ ಅದು ಮಹತ್ತರ ಬದಲಾವಣೆಯಾಗಿ ಬದಲಾಗತ್ತೆ. ಅಷ್ಟರ ಮಟ್ಟಿಗೆ ಗುರು ಕೃಪೆ ನಿಮ್ಮ ಮೇಲೆ ಬರ್ತಾ ಇದೆ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇದೆ. ಮ್ಯಾನಿಫೆಸ್ಟ್ ಮಾಡಿ, ಇನ್ನಷ್ಟು ಗುರುವಿನಲ್ಲಿ ದೃಢ ವಿಶ್ವಾಸ ಇಟ್ಟು ಒಳ್ಳೆಯ ಉದ್ದೇಶದ ಕರ್ಮದ ಕಡೆ ಗಮನ ಕೊಡಿ. ಅಂದರೆ ಸ್ವಾರ್ಥದಿಂದಲ್ಲ, ನೀವು ನಿಮ್ಮದೇ ಆದ ಕೆಲವು ಸಂಬಂಧಗಳಾಗಿರ್ಬೋದು, ಹಾಗೆ ನಿಮ್ಮನ್ನು ನಂಬಿ ಬಂದವರಿಗೆ ತುಂಬ ಸಹಾಯ ಮಾಡಿದ್ದೀರ. ಆದರೆ ನಿಮಗೆ ಬೇಕಾದ ಸಮಯದಲ್ಲಿ ನಿಮ್ಮನ್ನು ಯಾರೂ ಕೂಡ ಅರ್ಥ ಮಾಡಿಕೊಳ್ಳಿಲ್ಲ. ಹಾಗೆ ಅರ್ಥ ಮಾಡಿಕೊಂಡವರಲ್ಲಿ ತುಂಬಾ ವಿರಳ. ಅದರಿಂದ ನಿಮ್ಮ ಮನಸ್ಸು ಈಗ ಸ್ವಲ್ಪ ದೂರ ಹೋಗಬೇಕು ಆ ಸಂಬಂಧಗಳಿಂದ, ಆ ವಿಚಾರಗಳಿಂದ, ಆ ಅಂಟುವಿಕೆಯ ಭಾವದಿಂದ ಅಂಥೇಳಿ ನಿಮಗೆ ಅನ್ನಿಸ್ತಿದೆ. ಆದರೆ ಇಲ್ಲಿ ನೀವು ಕಳೆದುಕೊಂಡದ್ದು ನಿಮ್ಮ ಮೌಲ್ಯ ಅಲ್ಲ, ನಿಮ್ಮ ಜೀವನದಲ್ಲಿ ಹೊಸ ಒಂದು ಕ್ಲಾರಿಟಿ ಬರ್ತಾ ಇದೆ ಅನ್ನುವ ಸೂಚನೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ. ನೀವೀಗ ನಿಮ್ಮ ಜೀವನದಲ್ಲಿ ಒಂದು ಕನ್ಫ್ಯೂಷನಲ್ಲಿ ಇದ್ದೀರಾ, ಶಾಶ್ವತ ಅಲ್ಲ ಅದು. ನಿಮ್ಮ ಜೀವನ ಈಗ ನಿಧಾನವಾಗಿ ಒಂದು ಕ್ಲಾರಿಟಿ ಕಡೆ ಹೋಗ್ತಾ ಇದೆ. ನಿಮ್ಮ ಆತ್ಮ ತುಂಬ ಶಕ್ತಿಶಾಲಿ, ಹಾಗೆ ನೀವು ಕಳೆದುಕೊಂಡ ಶಾಂತಿ ಮತ್ತೆ ನಿಮ್ಮ ಬಳಿ ಬರ್ತಾ ಇದೆ. ಡಿವೈನ್ ಟೈಮಿಂಗ್ ನಿಮ್ಮ ಪರ ಕೆಲಸ ಮಾಡ್ತಾ ಇದೆ ಅನ್ನುವ ಒಂದು ಚಮತ್ಕಾರದ ಮೆಸೇಜ್ ಅಂತಲೇ ಹೇಳ್ಬೋದು. ದೈವವೇ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಅದು ನಿಮ್ಮ ಪಾಲಿಗೆ ಚಮತ್ಕಾರನೇ ಅಲ್ವಾ. ಜೀವನದಲ್ಲಿ ಕೆಲವು ಅನುಭವಗಳು ಆಗ್ತವೆ ಕೆಲವೊಮ್ಮೆ, ಹಾಗೆ ಇಂತಹ ಒಂದು ಅನುಭವಗಳು ಕೂಡ ನಿಮ್ಮ ಜೀವನದಲ್ಲಿ ಈಗ ನಡೀತಾ ಇದ್ದಾವೆ. ಜೀವನದಲ್ಲಿ ಎಲ್ಲವೂ ನಿಮ್ಮ ಕೈ ತಪ್ಪಿ ಹೋದಂಥ ಅನುಭವ ಆಗ್ತಾ ಇದೆ. ಅದು ನಿಮ್ಮ ಗಂಡನ ವಿಚಾರದಲ್ಲಾಗಿರ್ಬೋದು, ಹಾಗೆ ಮಕ್ಕಳ ವಿಚಾರದಲ್ಲಾಗಿರ್ಬೋದು. ಈ ರೀತಿಯ ಅನುಭವ ಹೊಂದುತ್ತಾ ಇದ್ದೀರಾ. ನೀವು ತುಂಬ ಪ್ರೀತಿಸಿದವರು ದೂರ ಹೋಗಿರ್ಬೋದು.
ನೀವು ನಂಬಿದವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು. ನಿಮ್ಮ ಕನಸುಗಳು ಅರ್ಧದಲ್ಲೇ ನಿಂತಿರ್ಬೋದು. ಆಗ ಮನಸ್ಸು ನಿಧಾನವಾಗಿ ಕೇಳುತ್ತೆ, ನನ್ನ ಜೀವನಕ್ಕೆ ಅರ್ಥ ಏನು ಅನ್ನುವ ಸ್ಟೇಜಿನಲ್ಲಿ ನೀವಿದ್ದೀರಾ. ಆದರೆ ಈ ದುಃಖ, ಈ ಸಮಸ್ಯೆ ನಿನ್ನ ಶತ್ರು ಅಲ್ಲವೇ ಅಲ್ಲ ಅಂತೇಳಿ ಇಲ್ಲಿ ಗುರು ಹೇಳ್ತಿದ್ರೆ, ಈ ನೋವೇ ನಿನ್ನನ್ನು ಒಳಗಿನಿಂದ ಒಂದು ಹೊಸ ದಾರಿಗೆ, ತಿರುವಿಗೆ ತೆಗೆದುಕೊಂಡು ಹೋಗ್ತದೆ. ನಂಬಿಕೆ ಇಡು, ಇದು ನಿನ್ನ ಗುರುವಾಗಿದೆ. ನೀನು ಯಾವ ರೀತಿ ಒಂದು ಕೆಡುಕನ್ನು ಕೂಡ ಅದು ನನಗೆ ಒಳ್ಳೆಯದು ಅಂಥೇಳಿ ಬಯಸ್ತೀಯೋ ಅದೇ ರೀತಿ ನಿನ್ನ ಜೀವನದಲ್ಲಿ ಅದು ಒಳ್ಳೆಯದಾಗಿ ಪರಿವರ್ತನೆ ಕೊಡುತ್ತೆ. ಅಂದರೆ ಕೆಡುಕಿದ್ದದ್ದನ್ನು ಕೂಡ ಒಳ್ಳೆಯದು ಅನ್ನೋ ರೀತಿಲಿ ನೀನು ವಿಶ್ವಾಸದಿಂದ ಹೇಳಿಕೊಂಡ್ರೆ ಅಂಥ ಶಕ್ತಿ ಇದೆ ನಿನ್ನಲ್ಲಿ, ಅದನ್ನು ಒಳ್ಳೆಯದಾಗಿ ಬದಲಾಯಿಸುವಂಥ ಶಕ್ತಿ ಇದೆ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಒಂದು ನೆಗೆಟಿವ್ ವಿಚಾರಗಳು ನಡೀತಾ ಇದ್ದಾವೆ, ಹಾಗೆ ನೆಗೆಟಿವ್ ಜನರು ಬರ್ತಾ ಇದ್ದಾರೆ, ನಿಮಗೆಲ್ಲೋ ಒಂದು ರೀತಿಯಲ್ಲಿ ಭಯ ಆಗ್ತಾ ಇದೆ. ಅಂದರೆ ನಿಮ್ಮದೇ ಆದ ಸಂಬಂಧಗಳು, ಅವರು ನಿಮ್ಮ ಮನೆಗೆ ಬಂದು ಹೋದ್ಮೇಲೆ ಏನೋ ಒಂದು ರೀತಿ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ. ಇಲ್ಲ ಅವರು ನಿಮ್ಮ ಸಂಬಂಧದಲ್ಲಿ ಏನೋ ಪ್ರವೇಶ ಮಾಡಿ ಏನೋ ಮಾತನಾಡಿ ನಿಮ್ಮಿಬ್ಬರ ಮಧ್ಯೆ ಒಂದು ಅಶಾಂತಿ, ಜಗಳ ಉಂಟಾಗುವ ರೀತಿಯಲ್ಲಿ ಮಾಡಿ ಹೋಗ್ತಾರೆ. ಇಲ್ಲ ಅಂದರೆ ಅವರು ಬಂದು ಹೋದ ನಂತರ ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ರೀತಿಯಲ್ಲಿ ಕಿರಿಕಿರಿ, ನಾನು ಬದುಕಬಾರ್ದು, ನಾನು ಸತ್ತು ಹೋಗ್ಬಿಡೋಣ, ನನಗಿರೋಕ್ಕಾಗ್ತಾ ಇಲ್ಲ ಅನ್ನೋ ರೀತಿಲಿ ಅನುಭವ ಆಗ್ತಾ ಇದೆ. ಅಂದರೆ ಅವರು ನಿಮ್ಮ ಬಗ್ಗೆ ಒಂದು ನೆಗೆಟಿವ್ ಎನರ್ಜಿ ಆಗಲೇಬೇಕು ಅನ್ನೋ ರೀತಿಯಲ್ಲಿ ಒಂದು ಪ್ರಭಾವವನ್ನು ಇಟ್ಕೊಂಡೇ ಬಂದಿರ್ತಾರೆ, ಅದರ ಉದ್ದೇಶವನ್ನು. ಹಾಗಾಗಿ ಅದು ಏನಾಗುತ್ತೆ ಅಂದರೆ ನೀವಿರುವ ಪರಿಸ್ಥಿತಿಗೋ, ಅಂದರೆ ಅವ್ರು ಬಂದಾಗ ಒಂದೇ ಸರಿ ಇವರಿಂದ ತೊಂದರೆ ಆಗ್ತಾಯಿದೆ, ಪದೇ ಪದೇ ಇವ್ರು ಮತ್ತೊಮ್ಮೆ ಬರ್ತಾ ಇದ್ದಾರೆ, ಇನ್ನೇನಾದರೂ ಆಗ್ಬಿಡುತ್ತಾ ಅನ್ನೋ ರೀತಿಲಿ ಕೆಲವೊಂದು ಸರಿ ಇದ್ದಕ್ಕಿದ್ದ ಹಾಗೆ ಆತಂಕ, ಭಯಗೊಂಡ್ಬಿಡ್ತೀರ. ಆ ಸಮಯದಲ್ಲಿ ಅವ್ರು ಏನು ಅಂದ್ಕೊಂಡಿರ್ತಾರಲ್ವ ನಿಮ್ಮ ಮೇಲೆ ಒಂದು ನಕಾರಾತ್ಮಕ ಪ್ರಭಾವವನ್ನು ಬೀರಬೇಕು ಅಂತೇಳಿ, ಅಂದರೆ ಅವರ ಮನಸ್ಸಿನ ಉದ್ದೇಶ ಸಾಕಾರಗೊಂಡ್ಬಿಡುತ್ತೆ. ಅವರು ಬಂದು ಹೋದ ತಕ್ಷಣ ಜಗಳ, ಇಲ್ಲ ಕಿರಿಕಿರಿ, ಇಲ್ಲ ನಿಮ್ಮ ಮನಸ್ಸಿಗೆ ಏನೋ ಒಂದು ರೀತಿಯ ಅಶಿಸ್ತಿನ ಅನುಭವ, ಏನೂ ಕೆಲಸ ಮಾಡಲಿಕ್ಕಾಗೋದಿಲ್ಲ, ಎಲ್ಲೋ ಒಂದು ರೀತಿಯಲ್ಲಿ ಸೋಮಾರಿತನ, ಆಲಸ್ಯ ಉಂಟಾಗೋದು. ಹಾಗೆ ಜೀವನದಲ್ಲಿ ಒಂದು ಭರವಸೆ ಇತ್ತು ಅವ್ರು ಬರೋದಕ್ಕಿಂತ ಮೊದಲು, ಅವ್ರು ಬಂದು ಹೋದ ತಕ್ಷಣ ಆ ಭರವಸೆ ಇಲ್ಲದಂತಾದ ಅನುಭವ ಕೂಡ ಆಗ್ತಾ ಇದೆ. ಅಂದರೆ ಖಂಡಿತ ನೀವು ಸರಿಯಾಗಿ ಗೆಸ್ ಮಾಡ್ತಾ ಇದ್ದೀರಾ, ಅವರಿಂದಲೇ ನಿಮ್ಮ ಜೀವನಕ್ಕೆ ಒಂದು ನೆಗೆಟಿವ್ ಎನರ್ಜಿ ಬರ್ತಾ ಇದೆ. ಹಾಗಾಗಿ ನೀವು ಅದನ್ನು ತಡೆಯೋದು ಹೇಗೆ ಅಂದರೆ, ಅವ್ರು ಬಂದಾಗ ನೀವು ಪಾಸಿಟಿವ್ ಆಗಿರಿ, ಅವರನ್ನು ಆದಷ್ಟು ಮಾತಿನಲ್ಲಿ ಇಗ್ನೋರ್ ಮಾಡಿ, ಎಷ್ಟು ಬೇಕೋ ಅಷ್ಟು, ಯಾಕಂದರೆ ಅದು ಅನಿವಾರ್ಯ ಸಂಬಂಧ ಆಗಿರುತ್ತೆ. ಕೆಲವೊಂದು ಸಾರಿ ಎಷ್ಟು ಬೇಕು ಅಷ್ಟೇ ಮಾತನಾಡಿ, ಕೆಲವೊಂದು ಸಾರಿ ಏನಾದರೂ ಕಾರಣ ಕೊಟ್ಟು ಮನೆಯಿಂದ ಹೊರಗೆ ಹೋಗಿ, ಇಲ್ಲ ಅಂದರೆ ಏನಾದರೂ ಕಾರಣ ಕೊಟ್ಟು ನಾನು ಒಂದು ಸಂಕಲ್ಪ ಮಾಡಿದ್ದೆ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನಾನು ಪಾರಾಯಣ ಮಾಡಬೇಕು, ಈ ರೀತಿಯಾಗಿ ಅದನ್ನು ಒಂದು ಅವರಿಗೆ ನೋವು ಆಗಬಾರ್ದು, ಅವರನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತಲೂ ಗೊತ್ತಾಗಬಾರ್ದು. ಆ ರೀತಿಯಾಗಿ ಕೆಲವೊಂದು ವಿಚಾರಗಳನ್ನು ತಳ್ಳಿ ಹಾಕಿ ನೀವು ನಿಮ್ಮನ್ನು ಸಂಭಾಳಿಸಬೇಕು ಅನ್ನೋ ರೀತಿಯಲ್ಲಿ ಗುರು ನಿಮಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಇದರ ಅಗತ್ಯ ಇದೆ. ನೀವು ದಿನನಿತ್ಯ ಅವರು ಯಾವಾಗಲಾದರೂ ಬಂದಾಗ ಈ ರೀತಿ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಯಾವ ರೀತಿ ಆಗಿಬಿಟ್ಟಿದ್ದೀರಾ ಅಂದರೆ, ಅವ್ರು ಬಂದ ತಕ್ಷಣ ನಿಮಗೆ ಭಯ ಆಗೋಕ್ಕೆ ಶುರು ಆಗುತ್ತೆ. ಅವ್ರು ಬಂದು ಹೋದ್ಮೇಲೆ ನಮ್ಮ ಮನೇಲಿ ಜಗಳ ಆಗುತ್ತೆ, ಕಿರಿಕಿರಿ ಆಗುತ್ತೆ, ಮತ್ತು ಅದೇ ರೀತಿ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗ್ತವೆ ಅಂತೇಳಿ ನೀವು ಅವ್ರು ಬಂದ ತಕ್ಷಣ ಅದನ್ನು ಮ್ಯಾನಿಫೆಸ್ಟ್ ಮಾಡಿಬಿಡ್ತಾ ಇದ್ದೀರಾ. ಯಾಕಂದರೆ ಅದು ನಡೆಯೋದು ಹಾಗೆ, ನೀವು ಅಂದ್ಕೊಳ್ತಾ ಇರೋದು ಹಾಗೆ. ಹಾಗಾಗಿ ಅದನ್ನು ಬಿಟ್ಟು ಅವ್ರು ಬಂದ ತಕ್ಷಣ ಆತ್ಮವಿಶ್ವಾಸದಿಂದ ಸ್ವಾಗತ ಮಾಡಿ, ಹಾಗೆ ಅವರನ್ನು ಒಂದು ಕಡೆ ಬಿಟ್ಟುಬಿಡಿ. ಅಂದರೆ ಇನ್ನುಳಿದವರು ಇರ್ತಾರಲ್ಲ, ಅವ್ರು ನೋಡ್ಕೊಳ್ತಾರೆ. ನೀವು ಅವರಿಗೆ ಎಷ್ಟು ಒಂದು ಅತಿಥಿ ಸತ್ಕಾರ ಮಾಡಬೇಕೋ ಆ ರೀತಿಯಾಗಿ ಮಾಡೋ ಮೊದಲು ಅವರನ್ನು ಹತ್ತಿರಕ್ಕೆ ಸೇರಿಸ್ಕೊಳ್ಳೋದು ಬೇಡ. ಅಂದರೆ ತೀರಾ ಹತ್ತಿರವಾಗಿ ಅವ್ರ ಜೊತೆ ಮಾತುಕತೆ ಇಟ್ಕೊಳ್ಳೋದು ಬೇಡ, ಯಾವುದನ್ನು ಕೇಳೋದು ಬೇಡ, ನಿಮ್ಮ ವಿಚಾರವನ್ನು ಯಾವುದನ್ನು ಹೇಳೋದು ಬೇಡ. ಆಗ ಅವರು ಯಾವ ಉದ್ದೇಶದ ನಕಾರಾತ್ಮಕತೆಯನ್ನು ಇಟ್ಟು ಬಂದಿರ್ತಾರಲ್ಲ ಅದಕ್ಕೆ ಒಂದು ಸ್ಟ್ರಕ್ ಫೀಲ್ ಆಗುತ್ತೆ. ಹಾಗಾಗಿ ಅದು ಮೂಲಕ್ಕೆ ಹೋಗಿ ಮತ್ತೆ ಮರಳಿ ಸೇರುತ್ತೆ. ಯಾಕಂದರೆ ಅದಕ್ಕೆ ಗೊಂದಲ ಆಗುತ್ತೆ, ನಾನು ಎಲ್ಲಿ ಹೋಗಬೇಕು, ಏನು ಮಾಡಬೇಕು. ಯಾಕಂದರೆ ಇಲ್ಲಿರೋರೆಲ್ಲ ಪಾಸಿಟಿವ್ ಆಗಿ ಇದ್ದಾರೆ, ಅಂದರೆ ನೀವು ತುಂಬ ಶಕ್ತಿಶಾಲಿ ಅಂಥೇಳಿ ಅದಕ್ಕೆ ಅನಿಸೋಕ್ಕೆ ಶುರುವಾಗುತ್ತೆ. ಯಾಕಂದರೆ ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿ ಕಾಣಿಸ್ತಾ ಇರುತ್ತೆ ಅಲ್ಲಿ. ಅಂದರೆ ಅವ್ರ ಎದುರಿಗೆ ಆ್ಯಟಿಟ್ಯೂಡ್ ತೋರಿಸ್ಬೇಕು ಅನ್ನೋ ರೀತಿಲಲ್ಲ. ಅಂದರೆ ಎಲ್ಲೋ ಒಂದು ರೀತಿಲಿ ನೀವು ಯಾವುದೋ ಒಂದು ಫಂಕ್ಷನಿಗೆ ಹೋದಾಗ ನೀವು ತುಂಬ ಸರಳವಾಗಿ ಮೇಕಪ್ ಮಾಡ್ಕೊಂಡು ಹೋಗಿರ್ತೀರಾ ಅಂತ ಇಟ್ಕೊಳ್ಳಿ. ಆ ಸಮಯದಲ್ಲಿ ನಿಮ್ಮ ಕಡೆ ಪದೇ ಪದೇ ಒಂದಿಷ್ಟು ಕಣ್ಣುಗಳು ಅಬ್ಸರ್ವ್ ಮಾಡ್ತೇವೆ. ಅಂದರೆ ಎಷ್ಟು ಸರಳವಾಗಿದ್ದಾರೆ ಆದರೂ ಕೂಡ ತುಂಬ ಚೆನ್ನಾಗಿದ್ದಾರೆ, ಒಂದು ಆಕರ್ಷಣೆ ಇದೆ ಅನ್ನೋ ರೀತಿಲಿ ನೋಡ್ತಾರೆ. ಅಂದರೆ ಅಲ್ಲಿಗೆ ಇಲ್ಲಿ ಭೌತಿಕ ಒಂದು ಅಲಂಕಾರಕ್ಕಿಂತ ನಿಮ್ಮ ಮನಸ್ಸಲ್ಲಿರುವ ಆತ್ಮವಿಶ್ವಾಸ ಅವರು ನಿಮ್ಮ ಕಡೆ ನೋಡುವ ಹಾಗೆ ಮಾಡಿತ್ತು. ಹಾಗಾಗಿ ಅದೇ ರೀತಿಯಲ್ಲಿ ನೀವು ಒಂದು ನಿಮ್ಮ ಮನೆಯಲ್ಲಿ ಯಾರು ಬರ್ತಾರಲ್ಲ ಅವ್ರ ಎದುರಿಗೆ ಅವರು ನೆಗೆಟಿವ್ ಆಗಿ ನಿಮ್ಮ ಮನೆಯಲ್ಲಿ ಒಂದು ವಿಚಾರವನ್ನು ತಂದಿದ್ದಾರೆ. ಅದು ನಿಮಗೆ ಗೊತ್ತಾಗ್ತಿದೆ, ನಿಮ್ಮ ಆತ್ಮ ನಿಮಗೆ ಸರಿಯಾದ ಮಾರ್ಗದರ್ಶನವನ್ನೇ ಮಾಡ್ತಾ ಇರುತ್ತೆ. ಅದರ ಕಡೆ ಗಮನ ಕೊಡಿ. ಹಾಗಾಗಿ ಅವರನ್ನು ಇಗ್ನೋರ್ ಮಾಡೋದಕ್ಕಿಂತ ಅವ್ರಿಗೆ ಏನು ಕೊಡಬೇಕು ಅದರ ಕಡೆ ಅಷ್ಟೇ ಗಮನ ಕೊಡಿ. ಹಾಗೆ ಅವರ ಹತ್ತಿರಕ್ಕೆ ಜಾಸ್ತಿಯಾಗಿ ಹೋಗಬೇಡಿ ಅನ್ನೋ ರೀತಿಯಲ್ಲಿ ಏನಾದರೂ ಕಾರಣ ಕೊಟ್ಟು ಸ್ವಲ್ಪ ದೂರವೇ ಉಳಿತಾ ಬನ್ನಿ. ಅದರಿಂದ ನಿಮ್ಮ ವ್ಯಕ್ತಿತ್ವ ನಿಮ್ಮನ್ನು ರೂಪಿಸೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ, ಒಂದು ಪಾಸಿಟಿವ್ ಎನರ್ಜಿ. ಇಲ್ಲಿ ಕೆಲವು ಜನರು ಯಾವಾಗಲೂ ನಗುವ ಮುಖವನ್ನೇ ನೋಡಿರ್ತಾರೆ, ಆದರೆ ನಿಮ್ಮ ಮೌನದ ಹಿಂದೆ ಎಷ್ಟು ಕಣ್ಣೀರಿದೆ ಅನ್ನೋದನ್ನು ಯಾರೂ ಕೂಡ ಅರಿಯೋದಿಲ್ಲ.
ಆದರೂ ಜೀವನ ನಿಮ್ಮನ್ನು ಬಿಟ್ಟು ಹೋಗಿಲ್ಲ, ಜೀವನ ಇನ್ನೂ ನಿನ್ನೊಳಗೆ ಉಸಿರಾಡುತ್ತಿದೆ ಅನ್ನೋ ರೀತಿಯಲ್ಲಿ ಬಾಬಾ ಭರವಸೆ ಕೊಡ್ತಾ ಇದ್ದಾರೆ. ನೀವೀಗ ಕತ್ತಲಲ್ಲಿ ಇದ್ದೀರಾ ಅಂತೇಳಿ ಅಂದ್ಕೊಂಡಿರ್ಬೋದು. ಅದರ ಅರ್ಥ ಕೆಲವು ಬಾರಿ ಬೆಳಕು ಬರ್ತಾ ಇದೆ ಅನ್ನೋದಕ್ಕಿಂತ ಸ್ವಲ್ಪ ಹೊತ್ತು ರಾತ್ರಿ ಬಂದಿದೆ ಅಷ್ಟೇ. ಪ್ರತಿ ರಾತ್ರಿಯ ನಂತರ ಒಂದು ಬೆಳಕು ಬಂದೇ ಬರುತ್ತೆ. ಆತ್ಮವಿಶ್ವಾಸದಿಂದ ಆ ಸಮಯದಲ್ಲೂ ಕೂಡ ನೀನು ಇರಬೇಕು ಅನ್ನೋ ರೀತಿಯಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಳ್ಳೇಬೇಕು. ಜೀವನದಲ್ಲಿ ಕೊರತೆಯಿಂದ ಕುಗ್ಗಿ ಕುಸಿಯೋದಕ್ಕಿಂತ ನೀನು ಬದಲಾವಣೆಯತ್ತ ಸಾಗಲೇಬೇಕು ಅನ್ನೋ ರೀತಿಯಲ್ಲಿ ಒಂದು ನಿಮಗೆ ಸೂಚನೆ ಕೊಡಲಿಕ್ಕೆ ಬಂದಿರುತ್ತೆ. ಹೇಗೆ ಈ ಒಂದು ಭೂಮಿ ಭೂಕಂಪನಕ್ಕೆ ಒಳಗಾಗುವ ಮೊದಲು ಕೆಲವು ಪ್ರಾಣಿ ಪಕ್ಷಿಗಳಿಗೆ ಗೊತ್ತಾಗತ್ತೆ, ಅವು ಮುನ್ಸೂಚನೆಗಳನ್ನು ನೀಡ್ತವೆ. ಹಾಗೆಯೇ ಕೆಲವರ ಎನರ್ಜಿ ಇಲ್ಲಿ ಅವರು ನಿಮಗೆ ಕನೆಕ್ಟ್ ಆಗೋದ್ರಿಂದ ನಿಮ್ಮ ಜೀವನದಲ್ಲಿ ಈ ರೀತಿ ಬಿರುಗಾಳಿ ಇಲ್ಲ ಒಂದು ಅವಘಡ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮ ಆತ್ಮಸಾಕ್ಷಿ ನಿಮಗೆ ಮುನ್ಸೂಚನೆ ನೀಡ್ತಾ ಇದೆ. ಅದರ ಆಧಾರದ ಮೇಲೆ ಈಗ ನೀವು ಸರಿಯಾದ ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ. ಇದಕ್ಕೆ ಗುರುವಿನ ಒಪ್ಪಿಗೆ ಇದೆ. ಕೆಲವರ ಎನರ್ಜಿ ಪ್ರಕಾರ ನೀವು ಇತರರ ಒಪ್ಪಿಗೆಯಾಗಿ ಬದುಕ್ತಾ ಇದ್ದೀರಾ, ಅಂದರೆ ನಿಮ್ಮನ್ನೇ ನೀವು ಮರೀತಾ ಇದ್ದೀರಾ. ಜನರು ಏನು ಹೇಳ್ತಾರೆ, ಯಾರು ತಿರಸ್ಕರಿಸ್ತಾ ಇದ್ದಾರೆ, ಯಾರು ಬಿಟ್ಟು ಹೋಗ್ತಾರೆ, ಇದನ್ನು ಯೋಚಿಸ್ತಾ ನಿಮ್ಮ ಆತ್ಮದ ಧ್ವನಿಯನ್ನೇ ಕೇಳೋದನ್ನು ನೀವು ನಿಲ್ಲಿಸ್ಬಿಟ್ಟಿದ್ದೀರಾ. ಅಂದರೆ ಈ ರೀತಿ ವಿಚಾರಗಳು ನನ್ನ ಜೀವನದಲ್ಲಿ ನಡೆದುಬಿಟ್ರೆ ಅನ್ನೋ ರೀತಿಯಲ್ಲಿ ಅನಿವಾರ್ಯವಾಗಿ ನೀವು ಬದುಕ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಎನರ್ಜಿ. ಒಮ್ಮೆ ಮೌನದಲ್ಲಿ ಕುಳಿತು ನೋಡು, ನಿನ್ನೊಳಗೆ ಇನ್ನೂ ಒಂದು ಚಿಕ್ಕ ಬೆಳಕು ಇದೆ, ಅದು ಸಂಪೂರ್ಣ ಆರಿ ಹೋಗಿಲ್ಲ. ಆ ಬೆಳಕನ್ನು ಮತ್ತೆ ಜೀವಂತ ಮಾಡಬೇಕು ಅನ್ನೋ ರೀತಿಯಲ್ಲಿ ಗುರು ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮಗು, ಜೀವನದ ಒಂದು ಸತ್ಯವನ್ನು ಅರ್ಥ ಮಾಡ್ಕೋ. ಯಾರೂ ಕೂಡ ಇಲ್ಲಿ ಶಾಶ್ವತವಲ್ಲ, ನಿಮ್ಮ ಜೊತೆ ಇರೋಕ್ಕೂ ಆಗೋದಿಲ್ಲ. ಆದರೆ ನೀನು ನಿನ್ನ ಜೊತೆ ಇರಬಹುದಲ್ವಾ. ನಿನ್ನನ್ನು ನೀನು ಪ್ರೀತಿಸಿಕೊಳ್ಳಲು ಶುರು ಮಾಡು. ನಿನ್ನ ಆತ್ಮವಿಶ್ವಾಸವನ್ನು ದ್ವೇಷಿಸಬೇಡ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ನಿಮ್ಮ ಹೃದಯ ಒಡೆದಿದೆ ಅಂದರೆ ಅದು ನೀನು ದುರ್ಬಲನಾದ್ದರಿಂದ ಅಲ್ಲ, ನೀನು ನಿಜವಾಗಿ ಪ್ರೀತಿಸಿದ್ದರಿಂದನೇ ತಾನೇ ನಿನಗೆ ಆ ನೋವಾಗ್ತಾ ಇದೆ, ಆ ದುರ್ಬಲತೆ ಕಾಡ್ತಾ ಇದೆ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಮೆಸೇಜ್ ಸಿಗ್ತಾ ಇದೆ. ಇದು ತುಂಬಾ ಹತ್ತಿರ ಆಗ್ತಾ ಇದೆ ಕೆಲವರಿಗೆ. ಯಾಕಂದರೆ ಈ ಒಂದು ಪ್ರೀತಿಯ ಅಂತರದ ನೋವಲ್ಲಿದ್ದೀರಾ. ನೀವು ಅವರನ್ನು ತುಂಬ ಪ್ರೀತಿಸಿದ್ರಿ, ಈಗ ಅವರು ಆ ಪ್ರೀತಿಯನ್ನು ಯಾವುದೋ ಕಾರಣದಿಂದ ತಳ್ಳಿ ಹಾಕ್ತಾ ಇದ್ದಾರೆ, ಇಲ್ಲ ತಳ್ಳಿ ಹಾಕಿ ದೂರ ಹೋಗಿದ್ದಾರೆ, ಇಲ್ಲ ನಿಮ್ಮನ್ನು ಉಪಯೋಗಿಸ್ಕೊಂಡಿರ್ಬೋದು. ಈ ರೀತಿಯೆಲ್ಲ ಘಟನೆಗಳು ನಡೆದಿದೆ ಅಂದರೆ ನೀವು ತುಂಬ ದುರ್ಬಲತೆಗೆ ಜಾರಿದ್ದೀರಾ. ಆ ದುರ್ಬಲತೆಗೆ ನೀವು ಜಾರಿದ್ದೀರಾ ಅಂದರೆ ನೀವು ದುರ್ಬಲರು ಅಂತ ಅಲ್ಲ, ಅಂದರೆ ಇಲ್ಲಿ ನೀವು ನಿಜವಾಗೂ ಅವರನ್ನು ನಂಬಿದ್ರಿ, ನಿಜವಾಗೂ ಅವರನ್ನು ನೀವು ಪ್ರೀತಿಸಿದ್ರಿ, ಹಾಗೆ ಅವರ ಜೊತೆ ಭವಿಷ್ಯದ ಕನಸುಗಳನ್ನು ಕಟ್ಟಿಕೊಂಡಿದ್ರಿ. ಹಾಗಾಗಿ ಇಲ್ಲಿ ನಿಮಗೆ ಅದು ದುರ್ಬಲತೆಯ ಅನುಭವ ಮಾಡಿಸ್ತಾ ಇದೆ ಅಷ್ಟೇ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದಿದೆ ಅಂದರೆ ಅದು ಸೋಲು ಅಲ್ಲ, ನಿನ್ನೊಳಗೆ ಇನ್ನೂ ಭಾವನೆ ಜೀವಂತ ಇದೆ ಅನ್ನೋದರ ಗುರುತು ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ನಿಮಗೆ ಒಂದು ಕಣ್ಣೀರು ಬರ್ತಾ ಇದೆ ಅಲ್ಲ, ದಯೆ ಇದೆ, ಕರುಣೆ ಇದೆ, ಪ್ರೇಮ ಇದೆ ನಿಮ್ಮಲ್ಲಿ, ಮನುಷ್ಯತ್ವ ಹಾಗೆ ಮಾನವೀಯತೆಯ ಭಾವನೆ ಜೀವಂತವಾಗಿದೆ ಅನ್ನೋದರ ಗುರುತಾಗಿದೆ ಇದು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ದುಃಖವನ್ನು ತಪ್ಪಿಸಿಕೊಳ್ಳೋದೇನು ಬೇಡ, ಅಂದರೆ ದುಃಖದಿಂದ ದೂರ ಹೋಗೋದು ಬೇಡ, ಅದನ್ನು ಶಾಂತವಾಗಿ ಒಮ್ಮೆ ನೋಡು. ಸರಿಯಾದ ನಿರ್ಧಾರದೊಂದಿಗೆ ಆ ದುಃಖದ ಪರಿಹಾರವನ್ನು ಹುಡುಕು, ನನ್ನ ಸಹಾಯ ಸಿಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡು. ಆ ದುಃಖ ಯಾಕೆ ಬಂದಿದೆ, ಹೇಗೆ ಬಂದಿತ್ತು, ಅದನ್ನು ಹೇಗೆ ನಿಭಾಯಿಸಬೇಕು, ಹೇಗೆ ಅದನ್ನು ಜೀವನದಿಂದ ದೂರ ಮಾಡ್ಕೊಳ್ಬೇಕು ಅನ್ನೋ ಆತ್ಮವಿಶ್ವಾಸದೊಂದಿಗೆ ನನ್ನಲ್ಲಿ ಶರಣಾದರೆ ಖಂಡಿತ ನನ್ನ ಸಹಾಯ ನಿನಗೆ ಅದನ್ನು ಹಂತ ಹಂತವಾದ ರೀತಿಯಲ್ಲಿ ಪೂರ್ಣಗೊಳಿಸ್ಕೊಂಡು ಆ ದುಃಖವನ್ನು ಸಂತೋಷವಾಗಿ ಪರಿವರ್ತಿಸುವ ರೀತಿಯಲ್ಲಿ ನಾನು ನಿನಗೆ ಸಹಾಯ ಮಾಡ್ತೀನಿ. ಒಂದು ದಿನ ಅದೇ ದುಃಖ ನಿನ್ನನ್ನು ಬಲಿಷ್ಠನನ್ನಾಗಿ ಖಂಡಿತ ಮಾಡುತ್ತೆ. ನನ್ನ ಶರಣದಲ್ಲಿದೆಯಾ, ಯಾವುದಕ್ಕೂ ಹೆದರಬೇಡ ಅನ್ನೋ ರೀತಿಯಲ್ಲಿ ಮೆಸೇಜ್ ಕಾಣಿಸ್ತಾ ಇದೆ. ಜೀವನ ಯಾರನ್ನೂ ಕೂಡ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಬರೋದಿಲ್ಲ. ಅಂದರೆ ಜೀವನದಲ್ಲಿ ಬರುವ ಏರಿಳಿತಗಳಾಗಿರ್ಬೋದು, ಯಾವುದೇ ರೀತಿಯ ಒಂದು ಸಮಸ್ಯೆಗಳಾಗಿರ್ಬೋದು, ಅದು ಕೇವಲ ನಿಮಗೆ ಕಲಿಸುತ್ತೆ. ಅಂದರೆ ಒಂದು ಸಮಸ್ಯೆ ಎದುರಾಗಿದೆ ಅಂದರೆ ಈ ಸಮಸ್ಯೆ ಯಾಕಾಯಿತು, ಅದು ನಿಮ್ಗೆ ಮಾತ್ರ ಗೊತ್ತಿದೆ ಆ ಸಮಸ್ಯೆ ಯಾಕಾಗಿದೆ. ಅಂದರೆ ಇಲ್ಲಿ ನಿಮಗೇನೋ ಕಲಿಸ್ತಾ ಇದೆ. ಆ ಸಮಸ್ಯೆ ನಾನು ಈ ಕೆಲಸ ಮಾಡ್ಕೊಂಡಿದ್ದಕ್ಕೆ ತಾನೇ ಆಗಿತ್ತು, ಈ ನಿರ್ಧಾರ ತೊಗೊಂಡಿದ್ದಕ್ಕೆ ಆಗಿತ್ತು ತಾನೇ, ಅಂದರೆ ನಾನು ಅವ್ರ ಮಾತನ್ನು ಕೇಳಬೇಕಾಗಿತ್ತು, ಅಪ್ಪ ಅಮ್ಮನ ಮಾತು ಕೇಳಬೇಕಾಗಿತ್ತು, ಅವ್ರ ಮಾತನ್ನು ತಿರಸ್ಕರಿಸಿದ್ದಕ್ಕೆ ತಾನೇ ಇದು ನನಗಾಗಿತ್ತು ಅನ್ನೋ ರೀತಿಲಿ ನಿಮಗೆ ನೀವೇ ಹೇಳ್ಕೊಳ್ತೀರಲ್ಲ ಆಗ. ಅಂದರೆ ಅದರಿಂದ ನೀವೇನೋ ಕಲಿತಿದ್ದೀರಾ ಅಂದ ತಕ್ಷಣ ಆ ದುಃಖ ನಿಮ್ಮಿಂದ ದೂರ ಆಗಿಬಿಡುತ್ತೆ. ನೀವು ತಪ್ಪಿಸ್ಕೊಂಡು ಓಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಯಾವುದೇ ರೀತಿ ದುಃಖ ಸಮಸ್ಯೆ ಎದುರಾಗಿದೆ ಈ ಸಮಯದಲ್ಲಿ ದುಃಖದಿಂದ ಓಡಬೇಡ, ನನ್ನ ಶರಣದಲ್ಲಿ ಬಾ. ಆ ದುಃಖವನ್ನು ನನ್ನ ಶರಣದಲ್ಲಿ ಅರ್ಪಣೆ ಮಾಡಿ ನನ್ನ ಜೀವನದಲ್ಲಿ ಈ ದುಃಖ ಯಾಕೆ ಬಂತು ಅನ್ನುವ ರೀತಿಯಲ್ಲಿ ಅದರ ಮೂಲ ಸ್ವರೂಪವನ್ನು ಕೆದಕಿ ನೋಡು. ಆಗ ನಿನಗೆ ಆ ದುಃಖ ಅದು ಸಂತೋಷವನ್ನು ನೀಡಲಿಕ್ಕೆ ಬಂದಿತ್ತು ಅನ್ನುವ ವಾಸ್ತವ ಪ್ರಸ್ತುತ ಎನರ್ಜಿ ಕನೆಕ್ಟ್ ಆಗುತ್ತೆ.
ಹಾಗಾಗಿ ನಿನ್ನ ಜೀವನದಲ್ಲಿ ಕೆಲವು ಪಾಠಗಳು ಕಣ್ಣೀರಿನಿಂದಲೇ ಬರ್ತವೆ, ಅದರಿಂದಲೇ ಕೂಡಿರ್ತವೆ. ಆದರೆ ಅದೇ ನಿನ್ನ ಆತ್ಮವನ್ನು ಜಾಗೃತ ಮಾಡುತ್ತೆ. ನಿನ್ನ ಆತ್ಮದ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ನಿನ್ನ ಸ್ವ ಮೌಲ್ಯವನ್ನು ನೀನು ಕಂಡುಕೊಳ್ಳುವಲ್ಲೇ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ಇಂದು ನಿಮಗೆ ಎಲ್ಲವೂ ಮುಗಿದಂಥ ಅನುಭವ ಅನ್ನಿಸ್ತಾ ಇದೆಯಾ? ಆಗ ನೆನಪಿಟ್ಕೋ, ಬೀಜ ಮಣ್ಣಿನೊಳಗೆ ಸಂಪೂರ್ಣ ಮುಚ್ಚಿದಾಗಲೇ ಹೊಸ ಗಿಡ ಹುಟ್ಟುತ್ತೆ. ಹಾಗೆಯೇ ನೀನು ಸಂಪೂರ್ಣ ಕತ್ತಲನ್ನು ಅನುಭವಿಸಿದಾಗಲೇ ನಿನ್ನ ಹೊಸ ರೂಪ ಹುಟ್ಟುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹೀಗಾಗಿ ಭಯಪಡಬೇಡ ಕಂದ, ಸ್ವಲ್ಪ ವಿಶ್ರಾಂತಿ ತೆಗೆದುಕೋ, ಆಳವಾಗಿ ಉಸಿರಾಡು, ನಿನ್ನ ಜೀವನವನ್ನು ಇತರರ ಜೊತೆ ಹೋಲಿಸಬೇಡ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಗುರುವಿನ ಸಂದೇಶ ಸಿಗ್ತಾ ಇದೆ. ಈ ಸಮಯದಲ್ಲಿ ನೀವು ತಡವಾಗಿಲ್ಲ, ನೀವು ಇನ್ನೂ ಮುರಿದು ಹೋಗಿಲ್ಲ, ನೀವು ಒಂದು ಹೊಸ ರೂಪಾಂತರದ ಹಂತದಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ, ಅಂದರೆ ನನ್ನ ಯೋಜನೆಯಲ್ಲಿ ಇದ್ದೀರಾ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಒಂದು ದಿನ ಇದೇ ನೋವು ನಿನ್ನ ಶಕ್ತಿ ಆಗುತ್ತೆ, ಇದೇ ಕಣ್ಣೀರು ನಿನ್ನ ಜ್ಞಾನವಾಗುತ್ತೆ. ಆ ದಿನ ನೀನು ಹಿಂದಿರುಗಿ ನೋಡಿ ನಗುತ್ತೀಯ. ಆ ಕಷ್ಟಗಳು ನನ್ನನ್ನು ಮುರಿಯಲಿಕ್ಕಲ್ಲ, ಅವು ನನ್ನನ್ನು ಹೊಸ ವ್ಯಕ್ತಿಯನ್ನಾಗಿ ಮಾಡಲು ಬಂದಿದ್ದವು ಎಂದು ನೀನು ನಗುತ್ತೀಯ ಅನ್ನೋ ರೀತಿಯಲ್ಲಿ ಉತ್ತರ ಬರ್ತಾ ಇದೆ ಬಾಬಾರವರಿಂದ ನಿಮ್ಮ ಈಗಿನ ಪ್ರಸ್ತುತ ಎನರ್ಜಿಯ ಪ್ರಶ್ನೆಗೆ. ನಿನ್ನನ್ನು ನೀನು ಅರಿತ ದಿನ ನಿನಗೆ ಯಾರ ಮುಂದೆ ಏನನ್ನೂ ಸಾಬೀತುಪಡಿಸುವ ಅಗತ್ಯ ಇರೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಅವರು ಹೊರಗಿನ ಸಾಧನೆಗಿಂತ ಒಳಗಿನ ಶಾಂತಿಗೆ ಹೆಚ್ಚಾಗಿ ಮಹತ್ವ ಕೊಟ್ಟಿದ್ದರು. ಅದನ್ನು ನೀವೀಗ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವೊಂದು ಸಾರಿ ನೀವು ನಿಮ್ಮ ಜೀವನದಲ್ಲಿ ಇತರರ ಅಭಿಪ್ರಾಯದಿಂದ ಬದುಕಲಿಕ್ಕೆ ಶುರು ಮಾಡ್ತೀರಾ. ಅದರಲ್ಲಿ ನಿಮಗೆ ಕಷ್ಟ ಆಗುತ್ತೆ. ಹಾಗೆಯೇ ಜನರು ಕೆಲವೊಂದು ಸಾರಿ ನಿಮಗೆ ಹೊಗಳಿದಾಗ ತುಂಬ ಖುಷಿಯಾಗುತ್ತೆ, ಯಾರಾದರೂ ಟೀಕಿಸಿದಾಗ ದುಃಖವೂ ಕೂಡ ಆಗುತ್ತೆ. ಅಲ್ಲಿಗೆ ನಿಮ್ಮ ಜೀವನದ ಕೀಲಿ ಕೈ ಅವರ ಕೈಯಲ್ಲಿದೆ ಅಂತಲೇ ಅರ್ಥ ಅಲ್ವಾ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಕೆಲವು ಬಾರಿ ನೀವು ಏನು ಮಾಡ್ತಾ ಇದ್ದೀರಾ ಅಂದರೆ, ನಾಳೆಯ ಭಯದಲ್ಲಿ ಇಂದು ನೀವು ಬದುಕೋದನ್ನೇ ಮರೆತು ಬಿಟ್ಟಿದ್ದೀರಾ. ನಿಮ್ಮ ಮನಸ್ಸು ಸದಾ ಭವಿಷ್ಯದಲ್ಲೇ ಓಡ್ತಾ ಇದೆ. ಆದರೆ ಜೀವನ ಈ ಕ್ಷಣದಲ್ಲಿ ಮಾತ್ರ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ತಡ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾರೋ ನಿಮ್ಮ ಮೇಲೆ ಪ್ರಭಾವ ಬೀರುವ ವ್ಯಕ್ತಿ ಇದ್ದಾರೆ. ಅವರು ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು, ಅಥವಾ ನೀವೇ ನಿಮ್ಮ ಭಾವನೆಗಳನ್ನು ಕಟ್ಟಿ ಹಾಕಿಕೊಂಡಿರ್ಬೋದು ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ಕೆಲವು ಬಾರಿ ಎಲ್ಲವನ್ನ ಕಂಟ್ರೋಲ್ ಮಾಡಲು ಬಯಸ್ತಾ ಇದ್ದೀರಾ. ಹಾಗೆ ಜನರನ್ನು ಹಿಡಿದುಕೊಳ್ಳಲು, ಹಾಗೆ ಆ ಸಂಬಂಧವನ್ನು ಉಳಿಸಿಕೊಳ್ಳಲು, ನಿಮ್ಮ ನೋವನ್ನು ಮರೆಮಾಚಲು. ಆದರೆ ಜೀವನ ನದಿಯಂತೆ, ಅದನ್ನು ಬಿಗಿಯಾಗಿ ಹಿಡಿದಷ್ಟು ಅದು ಕೈಯಿಂದ ಜಾರುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಎಚ್ಚರಿಸ್ತಾ ಇದ್ದಾರೆ. ಇದನ್ನು ಒಂದು ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಇದೊಂದು ಜನರಲ್ ರೀಡಿಂಗ್ ಆಗಿದೆ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಎದುರಿಸಿದರೂ ಕೂಡ ನಿಮ್ಮ ಆತ್ಮ ತುಂಬ ಶುದ್ಧವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಆ ಪವಿತ್ರವಾದ ಆತ್ಮಕ್ಕೆ ಆ ಗುರುವು ಕನೆಕ್ಟ್ ಆಗಿರೋದು ಕಾಣಿಸ್ತಾ ಇದೆ. ಖಂಡಿತ ನಿಮ್ಮ ಜೀವನದಲ್ಲಿ ಕೆಲವಿಷ್ಟು ಏನು ತೊಂದರೆ ಇದೆಯಲ್ಲ, ನಿಮ್ಮ ಗಂಡ ನಿಮಗೆ ಮೋಸ ಮಾಡಿದ್ದಾರೆ ಅಲ್ವಾ, ಅದು ವಾಸ್ತವ ಪ್ರಸ್ತುತ ಎನರ್ಜಿಗೆ ಸರಿಯಾಗಿದೆ. ಆ ಮೋಸ ನನ್ನ ಪ್ರಾರಬ್ಧ ಕರ್ಮವ, ಇಲ್ಲ ಅವರು ಮೋಸದಿಂದ ಹೊರಗೆ ಬರ್ತಾರಾ? ನಿಮ್ಮ ಪ್ರಶ್ನೆ ಇದಾಗಿದೆ. ಇಲ್ಲಿ ಪ್ರಶ್ನೆಗೆ ನಿಮಗೆ ಸಮಂಜಸವಾದ ಉತ್ತರ ಸಿಕ್ಕರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಸಂದೇಹ ಪಡ್ತೀರಾ. ಹಾಗಾಗಿ ಈಗಿನ ಎನರ್ಜಿಯ ಪ್ರಕಾರ ನೀವು ಈ ಪ್ರಶ್ನೆಯನ್ನು, ನೀವು ಗುರುವನ್ನು ತುಂಬ ವಿಶ್ವಾಸದಿಂದ, ದೃಢ ವಿಶ್ವಾಸದಿಂದ ನಂಬಿದ್ದೀರಾ ಅಂದರೆ, ಸಂದೇಹ ಪಡದೆ ಈ ವಿಚಾರವನ್ನು ನೀವು ಅವರಿಗೆ ಅರ್ಪಣೆ ಮಾಡಿದರೆ ಖಂಡಿತ 33 ದಿನಗಳ ಒಳಗೆ ನಿಮಗೆ ನೀವು ಬಯಸಿದಂತೆ ಅನ್ನೋದಕ್ಕಿಂತ ನಿಮ್ಮ ಜೀವನಕ್ಕೆ ಯಾವುದು ಒಳ್ಳೆಯದೋ ಆ ಒಂದು ತೀರ್ಪು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಯಾರೋ ನಿಮ್ಮ ಮನಸ್ಸಿಗೆ ತುಂಬ ನೋವು ಮಾಡಿದ್ದಾರೆ, ಏನೇನೋ ಮಾತನಾಡಿದ್ದಾರೆ, ಹಾಗಾಗಿ ಆ ಒಂದು ವಿಚಾರಗಳ ಕಡೆ ಗಮನ ಕೊಡ್ತಾ ಇದ್ದಾರೆ ಅಲ್ಲಿ. ಹಾಗಾಗಿ ಇಲ್ಲಿ ನೀವು ನಿಮ್ಮ ಈಗಿನ ಒಂದು ಪ್ರಸ್ತುತ ಎನರ್ಜಿಯ ಒಂದು ಸಣ್ಣ ಪುಟ್ಟ ಸಂತೋಷವನ್ನು ಕಡೆಗಣಿಸ್ತಾ ಇದ್ದೀರಾ. ಹಾಗಾಗಿ ಇಲ್ಲಿ ಗುರು ನಿಮಗೆ ಒಂದು ಮೆಸೇಜ್ ಕೊಡ್ತಿದ್ದಾರೆ. ಕಮಲದ ಹೂವು ಕೆಸರಿನಲ್ಲೇ ಅರಳುತ್ತೆ, ಹುಟ್ಟುತ್ತೆ, ಆದರೆ ಕೆಸರನ್ನು ತನ್ನೊಳಗೆ ಯಾವುದೇ ಕಾರಣಕ್ಕೂ ಅಂಟಿಸಿಕೊಂಡು ಬೆಳೆಯೋದಿಲ್ಲ. ಹಾಗೆ ನೀನು ಅನ್ನೋ ರೀತಿಲಿ ನಿಮಗೊಂದು ಸುಂದರವಾದ ಒಂದು ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಕೆಲವೊಂದಷ್ಟು ತಪ್ಪುಗಳು ನಿಮ್ಮಿಂದೇ ಆಗಿದ್ದಾವೆ. ಆ ತಪ್ಪುಗಳನ್ನು ಕ್ಷಮಿಸಿ. ಹಾಗೆ ನಿಮ್ಮ ಜೀವನದಲ್ಲಿ ನಿಮಗೆ ನೋವು ಕೊಟ್ಟು ಹೋಗಿದ್ದಾರೋ, ಇಲ್ಲ ಅಂದರೆ ಮೋಸ ಮಾಡಿದಾರೋ, ಇಲ್ಲ ಅಂದರೆ ಯಾವುದೋ ರೀತಿಯಲ್ಲಿ ಅನಿವಾರ್ಯವಾಗಿ ನಿಮ್ಮನ್ನು ಬಳಸ್ಕೊಂಡು ಹೋಗ್ತಾ ಇದ್ದಾರೋ, ಆ ಒಂದು ವಿಚಾರಕ್ಕೆ ಅಂದರೆ ಅವರಿಗೊಂದು ಕ್ಷಮೆಯನ್ನು ಕೊಟ್ಟು ಅವರ ಒಂದು ಎನರ್ಜಿಯನ್ನು ಅಲ್ಲಿಗೆ ರಿಮೂವ್ ಮಾಡಿಬಿಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮಲ್ಲಿ ಒಂದು ರಾಜ ಅಥವಾ ರಾಣಿಯ ಗುಣ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ಹೊರಗೆ ತುಂಬ ಸ್ಟ್ರಾಂಗ್ ಇದ್ದೀರಾ ಅಂತೇಳಿ ಕಾಣಿಸ್ತಾ ಇದ್ದರೂ ಕೂಡ ಒಳಗೆ ತುಂಬ ಭಾವನಾತ್ಮಕ ಮನಸ್ಸಿದೆ ನಿಮ್ಮದು. ಯಾರನ್ನಾದರೂ ನಿಜವಾಗಿ ನೀವು ಪ್ರೀತಿಸಿದರೆ, ನಂಬಿದರೆ ಹೃದಯಪೂರ್ವಕವಾಗಿ ಅವರಿಗೆ ಸ್ಪಂದಿಸ್ತೀರಾ. ಅಂಥ ಒಂದು ವಿಶೇಷವಾದ ಗುಣ ನಿಮ್ಮದು. ಆದರೆ ನಿಮಗೆ ನೋವಾದರೆ ಅದನ್ನು ಎಲ್ಲರಿಗೂ ಕೂಡ ತೋರಿಸೋದಿಲ್ಲ. ಮನಸ್ಸಿನೊಳಗೆ ಮೌನವಾಗಿ ಸಹಿಸಿಕೊಳ್ಳುವ ಗುಣ ಕೂಡ ನಿಮ್ಮದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ನಿಮಗೆ ಒಂದು ಟ್ರಾನ್ಸ್ಫರ್ಮೇಷನ್
ಮಂತ್ ಆಗಿ ಕಾಣಿಸ್ತಾ ಇದೆ ಈ ಮೇ ಎಂಡ್. ಅಂದರೆ ಈ ತಿಂಗಳಲ್ಲಿ ಹಳೆಯ ಯೋಚನೆಗಳಿಂದ ಹೊರಬಂದು ಹೊಸ ದಾರಿಗೆ ನಡೆಯುವ ಸಮಯ ಆಗಿದೆ. ಇತ್ತೀಚೆಗೆ ನಿಮ್ಮ ಮನಸ್ಸಿನಲ್ಲಿ ತುಂಬ ಗೊಂದಲ ಇದ್ದಿರ್ಬೋದು. ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಜೀವನ ಯಾವ ದಿಕ್ಕಿಗೆ ಹೋಗ್ತಾ ಇದೆ, ನನ್ನನ್ನು ಯಾರು ನಿಜವಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ ಒಳಗೆ ನಿಮಗೆ ನೀವು ತುಂಬ ಪ್ರಶ್ನೆಗಳನ್ನು ಕೇಳ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇದಕ್ಕೆ ಈ ತಿಂಗಳು ನಿಮಗೆ ಕ್ಲಾರಿಟಿ ಕೊಡುತ್ತೆ. ಹಣದ ವಿಚಾರದಲ್ಲಿ, ಅಂದರೆ ಹಣದ ವಿಚಾರಕ್ಕೆ ಯಾರಲ್ಲಿ ಒಂದು ಬೇಡಿಕೆಯನ್ನು ಇಟ್ಟಿದ್ರು, ಇಲ್ಲ ಯಾವ ರೀತಿ ಅದರಲ್ಲಿ ಒಂದು ತೀರ್ವನ್ನು ತಗೊಳ್ತಾ ಇದ್ರು, ಒಟ್ಟಾರೆಯಾಗಿ ಆ ವಿಚಾರದಲ್ಲಿ ಒಮ್ಮೆಲೆ ದೊಡ್ಡ ಹಣ ಬರದೇ ಇರಬಹುದು, ಆದರೆ ನಿಂತಿದ್ದ ಕೆಲಸಗಳು ನಿಧಾನವಾಗಿ ಮುಂದಕ್ಕೆ ಹೋಗಲಿಕ್ಕೆ ಅದು ಸಹಾಯ ಮಾಡುತ್ತೆ. ನಿಮ್ಮ ಶ್ರಮಕ್ಕೆ ಫಲ ಕಾಣಲು ಆರಂಭವಾಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ ಎನರ್ಜಿ. ಯಾರು ನಿಮ್ಮವರು, ಯಾರು ಕೇವಲ ನಿಮ್ಮನ್ನು ಬಳಸ್ಕೊಂಡು ಹೋಗಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಕೆಲವರು ದೂರ ಹೋಗ್ಬೋದು, ಆದರೆ ಅದು ನಿಮ್ಮ ಜೀವನಕ್ಕೆ ಒಳ್ಳೆಯದೇ ಆಗುತ್ತೆ. ಇದು ಮೇ ಎಂಡಲ್ಲಿ ನಡೆದೇ ತೀರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಸೆಲ್ಫ್ ಸಂದೇಹ ಕೂಡ ಇದೆ. ಅಂದರೆ ನಿಮಗೆ ವೈಯಕ್ತಿಕ ನಿಮ್ಮ ಮೇಲೆ ಕೆಲವು ಸಂದೇಹಗಳಿದೆ. ಈ ತಿಂಗಳಲ್ಲಿ ನಿಮ್ಮಲ್ಲಿರುವ ಈ ಸಂದೇಹಗಳು ಕೂಡ ದೂರವಾಗ್ತವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ಹಳೆಯ ವ್ಯಕ್ತಿಯಿಂದ ಒಂದು ಮೆಸೇಜ್ ಅಥವಾ ಒಂದು ಸಂಪರ್ಕ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಆದರೆ ನಿಮ್ಮ ಮನಸ್ಸು ಈಗ ಹಿಂದಿನಷ್ಟು ಬೇಗ ಅವರನ್ನು ನಂಬೋದಿಲ್ಲ. ಅಂದರೆ ಕ್ಲಾರಿಟಿ ಸಿಗಬೇಕು ನಿಮಗೆ, ಇಲ್ಲ ಅದನ್ನು ಗುರುವಿನ ಶರಣದಲ್ಲಿ ಅನುಭವಿಸಿ, ಅಂದರೆ ಅರ್ಪಣೆ ಮಾಡಿ ಸ್ಪಷ್ಟವಾದ ನಿರ್ಧಾರ ತಗೊಳ್ಳೋಣ ಅನ್ನೋ ರೀತಿಯಲ್ಲಿ ಆ ಒಂದು ವಿಚಾರವನ್ನು ಪೆಂಡಿಂಗ್ ಮಾಡಿದ್ದೀರಾ. ಯಾವ ಸಾಧನೆ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ನಿಮ್ಮನ್ನು ಗುರುತಿಸ್ಕೊಳ್ಬೇಕು ಅಂತೇಳಿ ನೀವು ಮುಂದುವರಿತಾ ಇದ್ದೀರಲ್ಲ ಪ್ರಾಮಾಣಿಕ ಪ್ರಯತ್ನದೊಂದಿಗೆ, ಇಲ್ಲಿ ನಿಮ್ಮ ಆ ಒಂದು ಟ್ಯಾಲೆಂಟ್ ಜನರಿಗೆ ಕಾಣಲು ಶುರುವಾಗುತ್ತೆ. ಯಾಕಂದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ನೀಡಲು ಸ್ವಯಂ ಗುರುವೇ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆಯೇ ನಿಮ್ಮ ಹೃದಯ ತುಂಬ ದೊಡ್ಡದು. ಯಾರನ್ನಾದರೂ ಪ್ರೀತಿಸಿದರೆ ಸಂಪೂರ್ಣವಾಗಿ ನೀವು ಅವರಿಗೆ ನಿಮ್ಮನ್ನು ಅರ್ಪಣೆ ಮಾಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ರೆಸ್ಪೆಕ್ಟ್ ಬೇಕು ಅನ್ನುವ ಭಾವನೆ ಜಾಸ್ತಿಯಾಗಲೂ ಕೂಡ ನಿಮ್ಮಲ್ಲಿದೆ. ನೀವು ತುಂಬ ದಿನಗಳಿಂದ ಒಂದು ಒಳ್ಳೆಯ ಸಮಯಕ್ಕಾಗಿ ಕಾಯ್ತಾ ಇದ್ರಿ. ಅದು ಈ ಮೇ ತಿಂಗಳ ಎಂಡಲ್ಲಿ ನಿಮ್ಮ ಕೈ ಸೇರುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಯಾಕೆ ತಡ ಆಗ್ತಾ ಇದೆ ಅಂತೇಳಿ ಅನ್ನಿಸ್ತಾ ಇರ್ಬೋದು, ತಡವಾಗಲೂಬಹುದು. ಆದರೆ ನಿಮಗೆ ಸೇರಿದ ಆಶೀರ್ವಾದ ಎಂದಿಗೂ ಕೂಡ ತಪ್ಪು ಹೋಗೋದಿಲ್ಲ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಾರ್ಥನೆ ಖಾಲಿ ಹೋಗಿಲ್ಲ. ನೀವು ಮೌನವಾಗಿ ನನ್ನ ಬಳಿ ಅತ್ತ ಪ್ರತಿಯೊಂದು ಕ್ಷಣವೂ ಹೇಳಲ್ಪಟ್ಟಿದ್ದೀರಾ. ಆ ಪ್ರಾರ್ಥನೆಯ ಮೂಲಕ, ಆ ಅಳುವಿನ ಮೂಲಕ ಅನ್ನೋ ರೀತಿಯಲ್ಲಿ ನಾನು ಅದನ್ನು ಸ್ವೀಕಾರ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಮೆಸೇಜ್. ಅಂದರೆ ನಿಮಗೆ ಒಂದು ಬ್ಲೆಸ್ಸಿಂಗ್ ಕೂಡ ಕೊಡ್ತಾ ಇದ್ದಾರೆ ಬಾಬಾ. ಜೀವನ ನಿಮ್ಮನ್ನು ಹಲವಾರು ಬಾರಿ ಪರೀಕ್ಷೆಗೆ ಇಟ್ಟಿದೆ. ಆದರೂ ಕೂಡ ನೀವು ಇನ್ನೂ ನಿಂತಿದ್ದೀರಾ ಒಂದು ಭರವಸೆಯಿಂದ. ಅಂದರೆ ಇದೇ ನಿಮ್ಮ ದೈವಿಕ ಶಕ್ತಿಯ ಆಶೀರ್ವಾದ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಮೆಸೇಜ್ ಸಿಗ್ತಾಯಿದೆ. ನೀವು ಒಂಟಿಯಾಗಿಲ್ಲ, ನೀವು ಕೇವಲ ನಿಮ್ಮ ಶಕ್ತಿಯನ್ನು ಮರ್ತಿದ್ದೀರಾ, ಜಾಗೃತಗೊಳಿಸಿ ಅನ್ನೋ ರೀತಿಯಲ್ಲೂ ಕೂಡ ಒಂದು ಮೆಸೇಜ್ ಸಿಗ್ತಾಯಿದೆ. ಹಾಗೆ ಅಪೂರ್ಣವಾಗಿರುವ ಕೆಲಸ ಕಾರ್ಯಗಳು ಮೇ ತಿಂಗಳ ಎಂಡಲ್ಲಿ ಪೂರ್ಣಗೊಳಿಸ್ಕೊಳ್ತೀರಾ. ಹಾಗೆ ಕೋರ್ಟು ಕಚೇರಿಯ ವಿಚಾರದಲ್ಲಿ ನಿಮಗೆ ಸ್ವಲ್ಪ ತಡ ಆಗುತ್ತೆ, ಆದರೆ ಖಂಡಿತ ನಿಮಗೆ ಏನು ಸಿಗಬೇಕೋ ಅದು ಸಿಗುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಒಂದು ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾಯಿದೆ. ಕೆಲವು ವಿಚಾರಗಳಿಂದಾಗಿ ನಿಮ್ಮ ಮನಸ್ಸೀಗ ತುಂಬ ದಣಿದಿದೆ. ಓವರ್ ಥಿಂಕಿಂಗ್, ಹಾಗೆ ಒಂದು ಭಯ, ಹಳೆಯ ನೆನಪುಗಳು ನಿಮ್ಮ ಆತ್ಮದ ಒಂದು ಸದುದ್ದೇಶವನ್ನೇ ಮುಚ್ಚಿಬಿಟ್ಟಿವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ನಿಮ್ಮ ಭಯವನ್ನು ನನ್ನ ಪಾದದಲ್ಲಿ ಹಾಕಿ ನಿಮ್ಮ ಕಣ್ಣೀರನ್ನು ನಾನು ಆಶೀರ್ವಾದವಾಗಿ ಮಾಡುತ್ತೇನೆ ಅನ್ನೋ ರೀತಿಯಲ್ಲಿ ನೀವು ನಂಬಿದ ಗುರುವಿನಿಂದ, ಭಗವಂತನಿಂದ ಈ ಒಂದು ಬ್ಲೆಸ್ಸಿಂಗ್ ಮೆಸೇಜ್ ಸಿಗ್ತಾ ಇದೆ. ಸಮಸ್ಯೆ ಬಂದರೂ ಕೂಡ ನಾನು ನೋಡ್ಕೊಳ್ತೀನಿ ಅನ್ನೋ ಆ್ಯಟಿಟ್ಯೂಡ್ ಇರುತ್ತದೆ. ಕೆಲವರಿಗೆ ಅಹಂಕಾರ ಆಗಿ ಕಂಡರೂ ಕೂಡ ಇದು ನಿಮ್ಮದೇ ಆತ್ಮದ ಒಂದು ಅಪೂರ್ಣಗೊಂಡ ಇಚ್ಛೆಯನ್ನು ಪೂರ್ಣಗೊಳಿಸಿಕೊಳ್ಳುವ ದೃಢ ವಿಶ್ವಾಸ ಇದ್ದ ಹಾಗೆ ನಿಮ್ಮ ಜೀವನದಲ್ಲಿ ಈ ಮೇ ತಿಂಗಳ ಎಂಡ್ ಒಂದು ಚಮತ್ಕಾರವನ್ನು ತಂದುಕೊಡುತ್ತೆ. ನಿಧಾನವಾಗಿ ನಿಮ್ಮ ಕೈ ತಪ್ಪಿ ಹೋಗಿದ್ದ ಕೆಲವು ಕೆಲಸಗಳನ್ನು, ಜನರನ್ನು ನೀವು ಮತ್ತೆ ನಿಮ್ಮ ಜೀವನದಲ್ಲಿ ಪಡ್ಕೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಮ್ಯಾನಿಫೆಸ್ಟ್ ಮಾಡಿ, ಖಂಡಿತ ನಿಮ್ಮ ಇಚ್ಛೆ ಈಡೇರುತ್ತೆ. ನಿಮ್ಮ ಮನಸ್ಸಿನ ಈಗಿನ ಭಾವನೆಯ ಒಂದು ಪ್ರಸ್ತುತ ಎನರ್ಜಿಗೆ ಕನೆಕ್ಟ್ ಆಗಿದೆ ಈ ಒಂದು ವಿಚಾರಗಳು. ಗುರುವಿನ ಪಾದಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬಿಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.